ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರಬೇಕು ಎಲ್ಲಿಂದ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಡಿಜಿಟಲಾಗಿ ಅಂತ. ಬಟ್ ಆದರೂ ನಿಮಗೋಸ್ಕರ ಏನೇನು ಕಾದಿದೆ ಅಂತ ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಲೋಕೋ ನೋಡೋಣ ಅಂದ್ಬಿಟ್ಟು ಮುಂದೆ ತನಕ ಬಂದರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಈ ಟ್ರೈನ್. ಏನೋ ಶಾಕ್ ಅಂತೂ ನೀವು ಗ್ಯಾರಂಟಿ ಆಗ್ತದೆ, ನಾನು ಗ್ಯಾರಂಟಿ ಕೊಡ್ತೀನಿ. ಜನರಲ್ ನೋಡಿದ್ರಲ್ಲ, ಜನರಲ್ ಖಾಲಿನೇ ಇದೆ. ಹೊಟ್ಟೆ ತುಂಬಲಿ ಅಂತ ದುಡಿತಾರೆ. ಎಲ್ಲ ಟೈಪ್ ವೆದರ್ ನೋಡ್ಬಿಟ್ಟು ಆಗಲಿ ಸೆಕೆಂಡ್ ಮತ್ತೆ ನೋಡಿದ್ರೆ ಚಳಿ, ಮತ್ತೆ ಮಳೆ, ಮತ್ತೆ ಚಳಿ. ಟೈಟಲ್ ನೋಡಿದ್ರಲ್ಲ, ಇವತ್ತು ನಾವು ರೇಣುಗುಂಟದಿಂದ KSR ಬೆಂಗಳೂರವರೆಗೂ ಒಂದು ಸೀಕ್ರೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೀಕ್ರೆಟ್ ಟ್ರೈನ್ ಏನಪ್ಪ ಇದು, ಬರೀ ಸೀಕ್ರೆಟ್ ಟ್ರೈನ್ ಅಂತಲೇ ಅಂತ. ತುಂಬ ಜನ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಲ್ಲ, ಗೊತ್ತು ಜನಕ್ಕೆ ಈ ಟ್ರೈನ್ ಇದೆ ಅಂತ, ಬಟ್ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಇವತ್ತು ರೇಣುಗುಂಟಕ್ಕೆ ಬಂದಾಯಿತು ನಾವು. ಸರಿ ಸುಮಾರು 7ರಿಂದ 8 ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ, ತಿರುಪತಿಯಿಂದ ರೇಣುಗುಂಟಗೆ. ತಿರುಪತಿ ಸ್ಟೇಷನ್ ಹತ್ರನೇ ನಿಮಗೆ ತುಂಬ APSRTC ಬಸ್ಸಸ್ಗಳಾಗಲಿ, ಆಟೋಗಳಾಗಲಿ ಅಥವಾ ಜೀಪ್ಗಳಾಗಲಿ ತುಂಬ ಸಿಗುತ್ತೆ. ಸೊ ಅದನ್ನು ಹತ್ಕೊಂಡು ನೀವು ಆರಾಮಾಗೆ ಬೇಗ ನೀವು ರೇಣಿಗುಂಟ ಸ್ಟೇಷನ್ಗೆ ಬಂದ್ಬಿಡ್ಬೋದು. ಓಕೆನಾ? ಸೊ ಪ್ರತಿ ಶನಿವಾರ ಈ ಟ್ರೈನ್ ನಿಮಗೋಸ್ಕರ ಇರುತ್ತೆ. ಶನಿವಾರ ರಾತ್ರಿ ಹಾಗೇ ನೀವು ಮೆಜೆಸ್ಟಿಕ್ ರೀಚ್ ಆಗೋಗ್ತೀರ. ಸೊ ಬಂದಾಯಿತು ಸ್ಟೇಷನ್ ಒಳಗಡೆ. ನೋಡಿ ಈ ಥರ ಸ್ಟೇಷನ್ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಲಾಸ್ಟಲ್ಲಿ ನಮ್ಮ ಟ್ರೈನ್ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ, ಬಟ್ ಶಟರ್ ಸ್ಪೀಡಿಂದ ನಿಮಗೆ ಫ್ಲಿಕರ್ ಆಗ್ತಾಯಿದೆ. ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು 22136 ಅಂದರೆ ರೇಣುಗುಂಟ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ವೀಕ್ಲಿ ಸೂಪರ್ ಫಾಸ್ಟ್. ಏನೋ ಸೊ ನಿಮ್ಮ ಹಿಂದೆಯೇ ನಿಮಗೆ ಫುಡ್ ಟ್ರ್ಯಾಕ್ ಸಿಗುತ್ತೆ, ಸ್ಟಾಲ್ಸ್ಗಳು ಸಿಗುತ್ತೆ. ಈ ಕಡೆ ಬುಕ್ಕಿಂಗ್ ಕೌಂಟರ್ AVTMs ಸಹ ನಿಮಗೆ ಅವೈಲೇಬಲ್ ಇದೆ. ಪ್ಲ್ಯಾಟ್ಫಾರ್ಮ್ 1 ಅಂತೂ ರೇಣುಗುಂಟ ಯಪ್ಪ, ತಿರುಪತಿ ಕಂಪೇರ್ ಮಾಡಿದ್ರೆ ರೇಣುಗುಂಟ ಒಂಥರ ಬೆಟರ್ ಅನ್ಬೋದು. ಯಾಕಂದರೆ ಅಷ್ಟು ರಶ್ ಇರೋಲ್ಲ, ಹಂಗಂದ್ಬಿಟ್ಟು ಖಾಲಿ ಇರುತ್ತೆ ಅಂತ ಸಹ ಅಂದ್ಕೋಬೇಡಿ. ಖಾಲಿನೂ ಇರುತ್ತೆ ರೇರ್ ಟೈಮಲ್ಲಿ. ಓಕೆನಾ? ಪ್ಲಸ್ ಮಳೆಗಾಲ ಕಣ್ರಿ. ಇವತ್ತು August 2 ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಇಲ್ಲಿ ನನ್ನ ಮಕ್ಕ ಕರೆಕ್ಟಾಗಿ ನಿಮಗೆ ಅಬ್ಸರ್ವ್ ಮಾಡ್ತಿದ್ರೆ ಬೆವರ್ತಾ ಇದ್ದೀನಿ ನಾನು ಆಲ್ರೆಡಿ. ಸೊ ನೋಡಿ ಎಷ್ಟು ಟೆಂಪ್ರೇಚರ್ ಇದೆ ಆಂಧ್ರನಲ್ಲಿ ಅಂತ. ಬೇರೆ ಕಡೆ ಅಂತೂ ಪ್ರವಾಹ ಅಷ್ಟು ಮಳೆ ಬರ್ತಿದೆ, ಇಲ್ಲಿ ನೋಡಿ ಯಪ್ಪ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಹಾಕಿದ್ದಾರೆ ನಮ್ಮ ಟ್ರೈನ್ನ. ಬನ್ನಿ ಕ್ವಿಕ್ಕಾಗಿ ಪ್ಲ್ಯಾಟ್ಫಾರ್ಮ್ 4 ಹತ್ರ. ಏನಾದರೂ ರೇಣುಗುಂಟಕ್ಕೆ ಬಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡೇ ನಿಮಗೆ ಎಂಟ್ರೆನ್ಸ್ ಇರೋದು, ಯಾಕಂದರೆ 6 ಸೈಡ್ ಎಂಟ್ರೆನ್ಸ್ ಇಲ್ಲ. ಸೊ ಇಲ್ಲಿಗೆ ಬಂದರೆ ನಿಮಗೆ ಡೈರೆಕ್ಟಾಗಿ ಲಿಫ್ಟ್ ಫೆಸಿಲಿಟಿ ಇದೆ. ನೀವು ಆರಾಮಾಗೆ ಲಿಫ್ಟ್ ಯೂಸ್ ಮಾಡ್ಕೊಂಡು ನೀವು ಫುಟ್ ಓವರ್ ಬ್ರಿಡ್ಜ್ ತನಕ ಬರ್ಬೋದು. ಫುಟ್ ಓವರ್ ಬ್ರಿಡ್ಜಿಂದ ಡೈರೆಕ್ಟಾಗಿ ನಿಮಗೆ ಫುಲ್ ಆಕ್ಸೆಸಿಬಿಲಿಟಿ ಇದೆ. ಅಂದರೆ ಪ್ಲ್ಯಾಟ್ಫಾರ್ಮ್ 5, 6 ತನಕ ಡೈರೆಕ್ಟಾಗಿ FOB ಕನೆಕ್ಷನ್ ಇದೆ ನಿಮಗೆ. ನಮ್ಮ ಟ್ರೈನ್ ಅನೌನ್ಸ್ಮೆಂಟ್ ಆಗ್ತಿದೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಇವತ್ತು ನಮ್ಮ ಟ್ರೈನ್ನ ಅಸೈನ್ ಮಾಡಿದ್ದಾರೆ. ಸೊ ಈ ಟ್ರೈನು ಒಂಥರ ಏನಂತಾರೆ ಅಂದರೆ ದುರಂತ ಥರ ಹೋಗುತ್ತೆ ಕಣ್ರಿ ಈ ಟ್ರೈನು. ಇವಾಗ ನೋಡಿ ರೇಣುಗುಂಟ ಹೊರಟಿದ ತಕ್ಷಣ ನೆಕ್ಸ್ಟ್ ಡೈರೆಕ್ಟ್ ನಾನ್ ಸ್ಟಾಪ್ ರನ್ನು ಕಾಟ್ಪಾಡಿ, ಅದಾಗಿದ ತಕ್ಷಣ ಮತ್ತೆ ನಾನ್ ಸ್ಟಾಪ್ ರನ್ನು ಜಲ್ಲಾರ್ಪೇಟೆ ಆಗಿದ ತಕ್ಷಣ ನೆಕ್ಸ್ಟ್ ಇರೋದೇ ಸ್ಟಾಪೇ ನಮ್ಮ ಟ್ರೈನ್ಗೆ ಬೆಂಗಳೂರು ಕಂಟೋನ್ಮೆಂಟು. ಸೊ 2 ಸ್ಟಾಪಲ್ಲಿ ನಾವು ಬೆಂಗಳೂರು ರೀಚ್ ಆಗಿ ಹೋಗ್ತೀವಿ. ಓಕೆನಾ? ಸೊ ಈ ಟ್ರೈನಲ್ಲಿ ನಾವು ಜನರಲ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಓಕೆನಾ? ಸೊ ಜನರಲ್ ಕ್ಲಾಸ್ ಸಹ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ಟ್ರಾವೆಲ್ ಮಾಡೋಕ್ಕಾಗುತ್ತಾ ಅಂತ ಸಹ ತೋರಿಸ್ಬಿಡ್ತೀನಿ. ಜಸ್ಟ್ ಒಂದು 5 ನಿಮಿಷ ಮುಂಚೆ ಟಿಕೆಟ್ ಚೆಕ್ ಮಾಡಿದೆ. ಸ್ಲೀಪರಲ್ಲಿ 272 ಸೀಟ್ಸ್ ಅವೈಲೇಬಲ್ ಇದೆ. 3rd AC-ನಲ್ಲಿ 120 ಸೀಟು, 2nd AC-ನಲ್ಲಿ 27 ಸೀಟನ್ನು ನಾನು ನೋಡಿದಪ್ಪ. ಆ ಬಿಸಿಲಿಗೂ ಈ ಬ್ಯಾಗ್ ಎತ್ಕೊಂಡು ಓಡಾಡೋಕ್ಕೂ ಆನಂದನೋ ಪರಮಾನಂದ. ಸರಿನಾ? ವಾವ್, ಯಾವುದೋ ಭಾರತ್ ಗೌರವ್ ಕೂಡ ಬಂದಿದೆ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ. ತುಂಬ ಭಾರತ್ ಗೌರವ್ ಬರ್ತಾನೆ ಇರುತ್ತೆ ಇಲ್ಲಿಗೆ, ಎಲ್ಲ ತಿರುಪತಿಗೆ ಹೋಗೋರು ಇಲ್ಲಿಂದ. ಸೊ ಭಾರತ್ ಗೌರವ್ ಇಲ್ಲಿ ಬರುತ್ತೆ, ಇಲ್ಲಿಂದ ಟೂರಿಸ್ಟ್ಗಳನ್ನ ತಿರುಪತಿ ತನಕ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಟ್ರೈನ್ಗೆ ಸ್ವಲ್ಪ ಆರ್ಡ್ ಟೈಮಿಂಗ್ ಕೊಟ್ಟಿದ್ದಾರೆ, ಅಂದರೆ ಸ್ವಲ್ಪ ಏನಂತಾರೆ ಕಂಫರ್ಟೇಬಲ್ ಟೈಮಲ್ಲಿ ಈ ಟ್ರೈನು ಹೊರಡಲ್ಲ ಮತ್ತು ರೀಚ್ ಆಗೋಲ್ಲ. ಅದೊಂದು ಕಾರಣ ಈ ಟ್ರೈನ್ನ ಒಂದು ಅನ್ಪಾಪ್ಯುಲರ್ ಟ್ರೈನ್ ಅಂತ ಆಗಿದೆ. ಓಕೆನಾ?
ಸೊ ನೋಡಿ 5:15 ರೀ ಹೊರಡ್ತಾನೆ ರೇಣುಗುಂಟದಿಂದ, ಮತ್ತು ರಾತ್ರಿ 11 ಗಂಟೆಗೆ ಮೆಜೆಸ್ಟಿಕ್ ರೀಚ್ ಆಗ್ತಾನೆ. ಓಕೆನಾ. ಸೊ CR ರೇಕ್ ಇದು ಅಂದರೆ ದಾದರಿಂದ ಇದಕ್ಕೆ ಬರುತ್ತಲ್ಲ ಶರಾವತಿ ಎಕ್ಸ್ಪ್ರೆಸ್, ಅದ್ರ ಜೊತೆ ರೇಕ್ ಶೇರಿಂಗ್ ಇದೆ ಈ ಟ್ರೈನ್ಗೆ. ಓಕೆನಾ. ಸೊ ನಮ್ಮ ಟ್ರೈನು ಪ್ರತಿ ಶನಿವಾರ ಮಾತ್ರ ನಿಮಗೆ ಈ ಟ್ರೈನ್ ಇರೋದು. ಲೋಕೋ ನೋಡೋಣ ಅಂದ್ಬಿಟ್ಟು ಮುಂದೆ ತನಕ ಬಂದರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಈ ಟ್ರೈನು. ಗೂಡ್ಸ್ ಲೋಕೋ ಹಾಕ್ಕೊಟ್ಟಿದ್ದಾರೆ ನಮಗೆ. WAG7 ಸೀರೀಸ್ ಲೋಕೋಮೋಟಿವ್ ಇದು. ರೇರು ಪ್ಯಾಸೆಂಜರ್ ಟ್ರೈನ್ಸ್ಗಿಂತ ಇಂಥದ್ದು ಹಾಕೋದು. WAG9 ಬೇಕಾದ್ರೆ ಹಾಕ್ತಾರೆ, ಬಟ್ ಇದು ಸ್ವಲ್ಪ ರೇರು. ಹಂಗನ್ಬಿಟ್ಟು ಹಾಕೋದೇ ಇಲ್ಲ ಅಂತಲ್ಲ, ಹಾಕ್ತಾರೆ. ಅನುಗುಲ್ ಶೆಡ್ನ WAG7 ನಾವು ರೈಲ್ ಫ್ಯಾನ್ಸ್ ಇದನ್ನು ಟೈಗರ್ ಫೇಸ್ ಅಂತ ಕರಿತೀವಿ. ಮುಂದೆ ಸ್ಟ್ರೈಪ್ಸ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಟೈಗರ್ ಫೇಸ್ ಅಂತ ಕರಿತೀವಿ. ಸೊ ಟೈಮ್ ಇವಾಗ ಸರಿ ಸುಮಾರು 4:45 ಆಗ್ತಿದೆ. ಇನ್ನೊಂದು ಅರ್ಧ ಗಂಟೆ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. 5:15 ಹೊರಡೋದು ಈ ಟ್ರೈನು. ಸೊ ಜನರಲ್ ನೋಡಿದ್ರಲ್ಲ, ಜನರಲ್ ಖಾಲಿನೇ ಇದೆ. ಒಂದು ರೀಸನ್ ಅದೇ ಹೇಳಿದ್ನಲ್ಲ, ಆಡ್ ಟೈಮಿಂಗು ಮತ್ತು ತುಂಬ ಸ್ಟಾಪ್ಸ್ ಸಹ ಇಲ್ಲ ಈ ಟ್ರೈನ್ಗೆ. ಸೊ ಹೊರಟ ತಕ್ಷಣ ಡೈರೆಕ್ಟ್ ಕಾಟ್ಪಾಡಿ, ನೆಕ್ಸ್ಟ್ ಜಲಾರ್ಪೇಟೆ, ನೆಕ್ಸ್ಟ್ ಬೆಂಗಳೂರು ಕಂಟೋನ್ಮೆಂಟ್, ಅಷ್ಟೇ. ಸ್ಟ್ರೈಟ್ ಟು ದ ಪಾಯಿಂಟ್ ಅಷ್ಟೇ ಇದೆ. ಓಕೆನಾ. ಸೊ ಈ ಥರ ಇದೆ ಈ ಟ್ರೈನು. ನೋಡೋಣ. ನಮ್ಮ ಗೂಡ್ಸ್ ಲೊಕೊಮೋಟಿವ್ ಒಂದೇ ಒಂಚೂರು ಬೇಜಾರು ಅಷ್ಟೇ. ಇಲ್ಲಾಂದರೆ 110 WAP4 ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ WAP4 ಬರುತ್ತೆ, ICF ಮತ್ತು WAP4 ಕಾಂಬಿನೇಷನ್. ಬಟ್ ಓಕೆ, ಯಾವುದೋ ಒಂದು ಇಂಜಿನ್ ಪರವಾಗಿಲ್ಲ. ನಮ್ಮ ಗಂತವ್ಯನ ಆರಾಮಾಗಿ ಮತ್ತು ಆನ್ ಟೈಮಾಗಿ ರೀಚ್ ಮಾಡಿಸಿದ್ರೆ ಸಾಕಷ್ಟೇ ನಮಗೆ, ಸರಿನಾ. ಸೊ ಇದಾಗಿದೆ. ಸ್ಲೀಪರ್ ಕಂಪಾರ್ಟ್ಮೆಂಟ್ ಸರಿ ಸುಮಾರು 6 ಏನೋ ಇದೆ. ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಟೈಮಲ್ಲಿ 6 ಕಾರೂ ಫುಲ್ ಆಗುತ್ತೆ. ಓಕೆನಾ. ತುಂಬ ರನ್ಸ್ಗಳನ್ನ ನೋಡಿದ್ದೀನಿ. ಆಲ್ಮೋಸ್ಟ್ 2 ತಿಂಗಳಿಂದ ಈ ಟ್ರೈನ್ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಮಾಡೋಣ ಅಂತ. ಅದು ಕಾರಣಾಂತರಗಳಿಂದ ಸ್ಕಿಪ್ ಆಗ್ತಾನೇ ಇತ್ತು, ಅಂದರೆ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಅಂತೂ ಇಂತೂ ಇವತ್ತು ಕಾಲ ಕೂಡು ಬಂತು ಈ ಟ್ರೈನ್ನ ಟ್ರಾವೆಲ್ ಮಾಡಿ. ಸೊ ನಮ್ಮದು ಕೋಚ್ ಇದೆ ನೋಡ್ಕೊಂಬಿಡಿ. ಜನರಲ್ ಕಂಪಾರ್ಟ್ಮೆಂಟು. ಇಂಜನ್ ಇಲ್ಲೇ ಇದೆ ನೋಡಿ, ಇದೇ ಇಂಜನ್ನು. ಫಸ್ಟ್ ಕೋಚ್ ಬಿಟ್ಟು ಅದ್ರ ಹಿಂದೆ ಇರೋ ಕೋಚಲ್ಲಿ ಹತ್ಕೊಂಡಿದ್ದೀನಿ ನಾನು. ಒಂದೇ ಒಂದು ಫ್ರಂಟ್ ಎಂಡಲ್ಲಿ ನಿಮಗೆ ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಫ್ರಂಟ್ ಎಂಡಲ್ಲಿ ಅಂದರೆ SLRD ಒಂದು, ಅದ್ರ ಹಿಂದೆಯೇ ನಿಮಗೆ ಜನರಲ್ ಕಂಪಾರ್ಟ್ಮೆಂಟು. ಅದೇ ಲಾಸ್ಟ್ ಎಂಡಲ್ಲಿ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್, ಅದ್ರ ಜೊತೆ ಒಂದು SLRD ಕೋಚು ಸಿಗುತ್ತೆ. ಅಂದರೆ ಗಾರ್ಡ್ ಕಂಪಾರ್ಟ್ಮೆಂಟ್ ಲಾಸ್ಟಲ್ಲಿ ಒಂದು ಸಿಗುತ್ತೆ, ಅದ್ರ ಜೊತೆ 2 ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಓಕೆನಾ. ಫ್ರಂಟ್ ಎಂಡಲ್ಲಿ ಒಂದು, ಹಿಂದ್ಗಡೆ ಎಂಡಲ್ಲಿ 2 ಜನರಲ್ ಸಿಗುತ್ತೆ. ಸೊ ನಮ್ಮದು ನೋಡಿ 2011ರಲ್ಲಿ ಮಾಡಿರುವಂತಹ ICF ಸೆಕೆಂಡ್ ಸೆಟ್ಟಿಂಗ್ ಕೋಚ್, ಅಂದರೆ ಜನರಲ್ನ ಕನ್ವರ್ಟ್ ಮಾಡಿದ್ದಾರೆ ಅದು. ಸೊ ನೋಡಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇಲ್ಲಿ ಸಿಗುತ್ತೆ. ಆ ಕಡೆ ಭಾಗದಲ್ಲೂ ಸಹ ನಿಮಗೆ, ಈ ಕಡೆ ಭಾಗದಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್. ವಾಶ್ರೂಮ್ಸ್ ಹತ್ರ 2 ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ. ಸೊ ಟೈಮ್ ನೋಡ್ಕೊಂಬಿಡಿ, 5:14. ನಮ್ಮ ಟ್ರೈನ್ಗೆ ಆಲ್ರೆಡಿ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನೋಡಿ. 5:12 ಕೊಟ್ಬಿಟ್ರು. ಸೊ ಆನ್ ಟೈಮ್ ಡಿಪಾರ್ಚರ್ ರೇಣುಗುಂಟದಿಂದ ಈ ಟ್ರೈನ್ಗೆ ಕೊಟ್ಟಿದ್ದಾರೆ. ಕೊಟ್ಟಿದ್ದೀವಿ ಬನ್ನಿರಿ ರೇಣುಗುಂಟದಿಂದ. ಟೋಟಲ್ಗೆ 354 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ರೇಣುಗುಂಟದಿಂದ KSR ಬೆಂಗಳೂರವರೆಗೂ. ಓಕೆನಾ. ಟೋಟಲ್ಗೆ 5 ಗಂಟೆ 50 ನಿಮಿಷ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ ಈ ರೂಟ್ನ ಕವರ್ ಮಾಡೋಕ್ಕೆ ಮತ್ತು ಈ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ. ಓಕೆನಾ. ಸೊ ರೇಣುಗುಂಟ ಜಂಕ್ಷನ್ ಅಂತ ಕರೀತಾರೆ. ಈ ಟ್ರೈನ್ನ ಜ್ಞಾಪಕ ಇಟ್ಕೊಳ್ಳಿ, ಸರಿನಾ. ಮುಂದೆ ಹೋಗಿ ರೈಟ್ ತಿರುಗಿದ್ರೆ ತಿರುಪತಿ ಕಡೆ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ, ಅಂದರೆ ಅರಕೋಣಂ ಕಡೆ ಹೋಗ್ತಾಯಿದ್ದೀವಿ, ಸರಿನಾ. ಪ್ಲಸ್ ಇದೇ ಟ್ರೈನು ಮುಂದೆ ಹೋಗಿ ಮತ್ತೆ ರೈಟ್ ತೊಗೊಳುತ್ತೆ. ಓಕೆನಾ. ಈ ಲೈನು ಹಾಗೆ ಕಾಳಹಸ್ತಿ ಕಡೆ ಹೋಗುತ್ತೆ. ಮತ್ತು ಇದೇ ಲೈನಲ್ಲಿ ಸ್ಟ್ರೈಟ್ ಹೋದರೆ ನೀವು ಕಡಪ, ಯರಗುಂಟ್ಲ ಮತ್ತು ಗುಂತಕಲ್ ಕಡೆಗೆ ನೀವು ಗುಂತಕಲ್ ಕಡೆಗೆ ಹೋಗ್ಬೋದು. ಸೊ ಟೋಟಲಾಗಿ 4 ಲೈನ್ ಡೈವರ್ಟ್ ಆಗೋ ಕಾರಣ ರೇಣುಗುಂಟನ ಜಂಕ್ಷನ್ ಅಂತ ಕರೀತಾರೆ.
ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ಗೊತ್ತಾ, ಶನಿವಾರದೊತ್ತೆ 2 ಟ್ರೈನ್ ಇಲ್ಲಿಂದ ಮೈಸೂರು ಕಡೆಗೆ ಹೋಗುತ್ತೆ, 2 ವೀಕ್ಲಿ ಟ್ರೈನ್ಗಳೇ, ಓಕೆನಾ. ಒಂದು ನಾವಿರೋ ಟ್ರೈನ್ ಅಂದರೆ 22136 ಅಂದರೆ ರೇಣುಗುಂಟ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್, ಓಕೆನಾ. ಇನ್ನೂ ಒಂದು ಇದೇ ಸ್ಲಾಟಲ್ಲಿ ಬರುತ್ತೆ, ಅಂದರೆ ಇದು 5 ಕಾಲು ಹೊರಡುತ್ತೆ, ಅದು 7 ಕಾಲ್ಗೂ 7:20 ಏನೋ ಹೊರಡುತ್ತೆ. ಅದು ಹೌರಾದಿಂದ ಬರ್ತಾ ಇರೋ ಗಾಡಿ, ಅದು ಹೌರಾ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್, ಓಕೆನಾ. ಈ ಟ್ರೈನ್ನೇ ಚೂಸ್ ಮಾಡ್ಕೊಳ್ಳಿ. ಆ ಟ್ರೈನ್ ನಾನು ರೆಕಮೆಂಡ್ ಸಹ ಮಾಡೋಲ್ಲ, ಹೌರಾದಿಂದ ಬೇರೆ ಬರ್ತಿರೋದು, ಅದು ಎಷ್ಟು ರಶ್ ಇರೋದು ಅಂತಲೂ ಗೊತ್ತು ಕೂಡ ಆಗೋಲ್ಲ, ಓಕೆನಾ. ಅದಕ್ಕೋಸ್ಕರ ಈ ಟ್ರೈನ್ ಚೂಸ್ ಮಾಡಿ. ಕನ್ಫ್ಯೂಸ್ ಮಾತ್ರ ಆಗಬೇಡಿ. 22136 22 136. ನೋಡಿ, ಎಲ್ಲಿ ನೋಡಿದ್ರು ಬೆಟ್ಟನೇ. ಈ ಟೈಮಲ್ಲಿ ಏನಾದರೂ ಆ್ಯಕ್ಚುಲಿ ಇಲ್ಲೊಂದು ಟ್ರ್ಯಾಕ್ ಇದೆ ನೋಡಿ, ಅದು ಟ್ರ್ಯಾಕ್, ಅದು ಒಂದೇನಾದ್ರು ಕ್ರಾಸಿಂಗ್ ಆದರೆ ಸಕ್ಕತ್ತಾಗಿ ಬರುತ್ತೆ ಕಣ್ರಿ ನೋಡಿ. ಸೌತಲ್ಲಿ ಊಟಕ್ಕೆ ನಿಮಗೆ ಹೊಟ್ಟೆ ಆಗಲ್ಲ ಅಂತ ಹೇಳ್ತಾರಲ್ವ, ಅದೇನೋ ನಿಜಾನೇ. ಅದು ಇಂಥ ಪವಿತ್ರ ಜಾಗದಲ್ಲಿ ಈ ಥರ ಊಟ ಸಿಗುತ್ತೆ ಅಂದರೆ ಯೋಚನೆ ಮಾಡಿ, ನೀವು ಪುಣ್ಯ ಮಾಡಿರ್ಬೇಕಲ್ವ ನೀವು. ನೋಡಿ, ಅನ್ನ, ಓಕೆನಾ, ದಾಲು ಮತ್ತು ವೆಜ್ ಕೂರ್ಮ, ಅದ್ರ ಜೊತೆ ಒಂದು ಚಪಾತಿ, ಓಕೆನಾ, ಮತ್ತು 2 ಹಪ್ಪಳ ಮತ್ತು ಮೊಸರು ಪ್ಯಾಕೆಟು. ನೋಡಿ, ಇದು ವೆಜ್ ಕೂರ್ಮ, ಇದು ದಾಲು, ಓಕೆನಾ. ಇದೆಲ್ಲ ಎಷ್ಟಾಗೋದು ಗೊತ್ತಾ? ಸರಿ, ನಾನು ಹೇಳಲ್ಲ, ನೀವು ಗೆಸ್ ಮಾಡಿ, ಓಕೆನಾ. ನಾನು ಕಂಪ್ಲೀಟ್ ಮಾಡಿಬಿಟ್ಟು ವಾಸನೆ ಅಂತೂ ಘಮ 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 ಅಂತ ಬರ್ತಿದೆ, ಬೈಬೇಡ್ರಿ ಪ್ಲೀಸ್, ಓಕೆನಾ. ಇದೇನಪ್ಪ ಊಟ ಮಾಡೋಕ್ಕಿಂತ ಮುಂಚೆ ವಾಸನೆ ನೋಡ್ಬಿಟ್ಟು ಊಟ ಮಾಡ್ತಾನೆ ಅಂತ ಬೈಬೇಡಿ, ಅಷ್ಟು ಚೆನ್ನಾಗಿ ಮಂತ ಇದೆ. ಊಟ ಮಾಡಾದ್ಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಕಾಸ್ಟು ಅಂತ, ಓಕೆನಾ. ಶಾಕ್ ಅಂತೂ ನೀವು ಗ್ಯಾರಂಟಿ ಹಾಕ್ಬೇಕು, ನಾನು ಗ್ಯಾರಂಟಿ ಕೊಡ್ತೀನಿ, ಓಕೆನಾ. ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಷ್ಟಾಗಿರ್ಬೋದು ಈ ಊಟಕ್ಕೆ ಅಂತ, ನಾನು ಆಮೇಲೆ ನಿಮಗೆ ರೇಟಿಂಗ್ ಜೊತೆ ಹೇಳ್ತೀನಿ. ನೋಡಿ, ಪುತ್ತೂರು ಸ್ಕಿಪ್ ಮಾಡ್ತಾಯಿದ್ದೀವಿ. ಪುತ್ತೂರಲ್ಲಿ ಸಹ ನಮ್ಮ ಟ್ರೈನ್ಗೆ ಹಾಲ್ಟ್ ಇಲ್ಲ.
ರೋಡಲ್ಲಿದ್ರೂ ಪ್ಲ್ಯಾಟ್ಫಾರ್ಮ್ ಬೇರೆ ಅಂಡರ್ ಕನ್ಸ್ಟ್ರಕ್ಷನ್ನು ಕಣ್ಣು ತೆಗಿಯೋಕೆ ಆಗ್ತಿರ್ಲಿಲ್ಲ, ಅಷ್ಟು ಧೂಳು ಹೊಡಿತಿದೆ ಕಣ್ಣಿಗೆ. ಸಖತ್ತಾಗೋದ ಕಣ್ರಿ. ತಿರುತ್ತಣಿ ಸ್ಕಿಪ್ ಆದರೆ ಪ್ಲಸ್ ತಮಿಳ್ನಾಡಿಗೆ ನಾವು ಎಂಟ್ರ್ ಆಗಿದ್ದೀವಿ. ಆವಾಗಲೇ ನೋಡಿದ್ರಲ್ಲ, ನಾನೊಂದು ಊಟ ತೊಗೊಂಡಿದ್ದೆ, ರೇಣುಗುಂಟನಲ್ಲಿ ತೊಗೊಂಡಿದ್ದು ಊಟ ಆ್ಯಕ್ಚುಲಿ ಅದು. ಓಕೆನಾ. ಸೊ ಅದ್ರ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಐಟಮ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್. ನಿಮ್ಗೆ ತೋರಿಸ್ದಂಗೆ ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಸ್ಟಿಲ್ ಹೇಳ್ಬಿಡ್ತೀನಿ ಒಂದ್ಸತಿ. ಅನ್ನ, ಅದ್ರ ಜೊತೆ ದಾಲ್ ಜೊತೆ ಕೂರ್ಮ ಜೊತೆ ಹಪ್ಪಳ, 2 ಹಪ್ಪಳ, ಅದ್ರ ಜೊತೆ ಮೊಸರು, ಅದ್ರ ಜೊತೆ 1 ಚಪಾತಿ. ಸರಿನಾ? ಇಷ್ಟಿತ್ತು ಅದರಲ್ಲಿ ಐಟಮ್ಸು. ಓಕೆ. ಪ್ಲಸ್ ಚಪಾತಿ ನಾನು ಫೋಲ್ಡೆಡಲ್ಲಿ ಕೊಟ್ಟಿದ್ರು, ಒಂದು ಇಷ್ಟೆಷ್ಟು ಪುಟ್ಟು ಡಬ್ಬಿನ ಅಂದರೆ ಪುಟ್ಟು ಕವರಲ್ಲಿ ಕೊಟ್ಟಿದ್ರು. ಓಪನ್ ಮಾಡಿದೆ, 1 ಎಳೆ ಓಪನ್ ಮಾಡ್ತೀನಿ, 2 ಎಳೆ ಓಪನ್ ಮಾಡ್ತೀನಿ, 3ನೇ ಎಳೆ ಓಪನ್ ಮಾಡಿ ನೋಡಿದ್ರೆ ಹಸ್ತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡದಾಗಿತ್ತು ಆ ಚಪಾತಿ. ನೀವು ನಂಬ್ತಿರೋಲ್ವ, ಇದಕ್ಕಿಂತ ದೊಡ್ಡದಾಗಿತ್ತು ಆ ಚಪಾತಿ. ಓಕೆನಾ. ಗಟ್ಟಿಯಾಗಿರಲಿಲ್ಲ, ಸಾಫ್ಟಾಗಿತ್ತು, ಹಿಟ್ಟಿಟಾಗೂ ಸಹ ಇರಲಿಲ್ಲ, ನೀಟಾಗಿ ಬೆಂದಿತ್ತು. ಓಕೆನಾ. ಸೊ ಈ ಎಲ್ಲದಕ್ಕೂ ಎಷ್ಟು ಗೊತ್ತಾ ನಾನು ಪೇ ಮಾಡಿದ್ದು? 120 ರೂಪೀಸ್ ಅಂತ ಹೇಳ್ತೀನಿ ಅಂದ್ಕೊಂಡ್ರ? ಅಲ್ಲ, 100 ರೂಪೀಸ್ ಅಂತ ಗೆಸ್ ಮಾಡ್ತಿದ್ದೀರಾ? ಅಲ್ವೇ ಅಲ್ಲ. ಸರಿ ಬಿಡು, ಯೂಶ್ವಲಾಗಿ ಎಷ್ಟಿರುತ್ತೆ? 80 ರೂಪೀಸ್ ಇರುತ್ತೆ ಅಂದ್ಕೊತೀರ. ಅಲ್ವೇ ಅಲ್ಲ, ಜಸ್ಟ್ 70 ರೂಪೀಸ್ ಅಷ್ಟೇ ನಾನು ಇದಕ್ಕೆ ಪೇ ಮಾಡಿದ್ದು. ಎಷ್ಟು ಹೇಳಿ? 70 ರೂಪಾಯಿ ಅಷ್ಟೇ ನಾನು ಇದಕ್ಕೆ ಪೇ ಮಾಡಿದ್ದು. ಎಷ್ಟು ಐಟಮ್ಸ್ಗಳಿತ್ತು ಅಂತ ನಿಮಗೂ ಸಹ ಗೊತ್ತು, ಹೇಳಿದ್ದೀನಿ 2 ಸತಿ ನಿಮ್ಗೆ ಹೇಳಿದ್ದೀನಿ ಎಷ್ಟು ಐಟಮ್ಸ್ ಇತ್ತು ಅಂತ. ಮೊಸರು ಸಹ ಅವೈಲೇಬಲ್ ಇತ್ತು ರೀ ಇದರಲ್ಲಿ. ಈ ಸ್ಟೇಟ್ಮೆಂಟ್ ಹೇಳಿದ್ರೆ ತಪ್ಪಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನನಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಾನು ಡೈರೆಕ್ಟಾಗಿ ಕನ್ವೆ ಮಾಡಬೇಕು, ಬೇರೆ ಯಾವುದೋ ಒಂದು ನೀಟಾಗಿರೋ ಪದಗಳನ್ನ ಯೂಸ್ ಮಾಡಿ ಕನ್ವೆ ಮಾಡಬೇಕಂತ ಏನೋ ಅನ್ಕೊತಿದ್ದೆ. ಬಟ್ ಬೇಡ, ಹೆಂಗಿದ್ದು ನನಗೆ ಅನಿಸ್ತು ಹಾಗೆ ನಿಮ್ಗೆ ಡೆಲಿವರ್ ಮಾಡೋಣ ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಕೆಲವು ರೈಲ್ವೆ ಸ್ಟೇಷನ್ಗಳಲ್ಲಿ, ಓಕೆನಾ, ಎಕ್ಸಾಂಪಲ್ ತೊಗೊಳ್ಳಿ, ರೇಣುಗುಂಟನ ಎಕ್ಸಾಂಪಲ್ ತೊಗೊಳ್ಳಿ. ಇಲ್ಲಿ ಹೊಟ್ಟೆ ತುಂಬಲಿ ಅಂತ ಕೆಲವರು ದುಡಿತಾರೆ, ಹೊಟ್ಟೆ ತುಂಬಲಿ ಅಂತ ಮಾರ್ತಾರೆ, ಹೊಟ್ಟೆ ತುಂಬಲಿ ಅಂದ್ಬಿಟ್ಟು ಈ ಥರ ಜನರಿಗೆ ಅಫೋರ್ಡೆಬಲ್ ರೇಟ್ಸಲ್ಲಿ ಕೊಡ್ತಾರೆ. ಅದೇ ಕೆಲವು ಕಡೆ ಹೊಟ್ಟೆ ಹೊಡೆದು ತಮ್ಮ ಬಿಸ್ನೆಸ್ನ ದೊಡ್ಡದು ಮಾಡೋಕ್ಕೆ ಮತ್ತು ಲಾಭನ ಗಳಿಸೋಕ್ಕೆ ನೋಡ್ತಾರೆ. ನೀವು ನಿಮಗೊಂದು ಓಪನಾಗಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. 70 ರೂಪಾಯಿನಲ್ಲಿ ಈ ಥರ ಇಷ್ಟು ಐಟಮ್ಸು, ಇಷ್ಟು ಕ್ವಾಲಿಟಿನಲ್ಲಿ ಸಿಗೋ ಅಂತಹ ಒಂದು ರೈಲ್ವೆ ಸ್ಟೇಷನ್ ಅಥವಾ ಒಂದು ಟ್ರೈನ್ ನನಗೆ ಹೇಳಿ. ಓಕೆನಾ. ನಾನು ನಿಮಗೋಸ್ಕರ, ಓಕೆನಾ, ಸೌತಲ್ಲಿ ನಿಮಗೋಸ್ಕರ ಅಥವಾ ಎಲ್ಲೇ ಆದರೂ ಓಕೆ, ನಿಮಗೋಸ್ಕರ ಆ ಟ್ರೈನನ್ನು ನಾನು ಮಾಡಿ ಅದನ್ನು ನಾನು ಕಂಪೇರ್ ಮಾಡಿ ತೋರಿಸೋ ಜವಾಬ್ದಾರಿ ನಂದು. ಓಕೆನಾ. 70 ರೂಪಾಯಿನಲ್ಲಿ ಇಷ್ಟು ಐಟಮ್ಸ್ ಇರಬೇಕು, ಇಷ್ಟು ಕ್ವಾಲಿಟಿ ಇರಬೇಕು. ನೋ ಡೌಟ್ ರೈಸು ಸಹ ಸಖತ್ತಾಗಿತ್ತು. ಅಳಪೆ ಮಟ್ಟದ ರೈಸ್ ಅಂತೂ ಹಾಕಿರಲಿಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ರೈಸ್ ಸಹ. ಸೊ ರೇಣುಗುಂಟಾಗೆ ಏನಾದರೂ ನೀವು ನೆಕ್ಸ್ಟ್ ಟೈಮ್ ಬರ್ತಿದ್ರೆ ಟ್ರೈ ಮಾಡಿಬಿಟ್ಟು ಆಮೇಲೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕೋದಂತೂ ಮರಿಬೇಡಿ. SMVT भागलपुर अंगा एक्सप्रेस. ಸುಮಾರು 124 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಕಾಟ್ಪಾಡಿ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಶನಿವಾರ ಇಲ್ಲಿಗೆ ರೇಣುಗುಂಟ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ ಇಲ್ಲಿಗೆ 7:10ಕ್ಕೆ ಬರುತ್ತೆ ಮತ್ತು 7:15ಕ್ಕೆ ಸಾಯಂಕಾಲ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ಸ್ಕೆಡ್ಯೂಲಿಂಗ್ ಪ್ರಕಾರ ಈ ಟ್ರೈನನ್ನು ಏನಾದ್ರು ಪ್ರೈವೇಟೈಸ್ ಮಾಡಿದರೆ ಇಷ್ಟು ಲೇಟ್ ಆಗ್ತಿರಲಿಲ್ಲ. ಯಾಕೆ ಗೊತ್ತಾ? 30 ನಿಮಿಷ ಲೇಟಾಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ಒಳ್ಳೆ ರನ್ ಇರ್ತಿತ್ತು. ಒಂದೇ ಸ್ಟಾಪು 124 ಕಿಲೋಮೀಟ್ರಿಗೆ ಅಂದರೆ ಯೋಚನೆ ಮಾಡಿ.
ಹೆಂಗೆ ಬರ್ಬೋದಾಗಿತ್ತು ಅಂತ. ಫಸ್ಟ್ ಪಾಯಿಂಟ್ ಬಂದು ಎಲ್ಲೋ ಆರ್ ಅಂದರೆ ಲಾಸ್ ಆಫ್ ರನ್ ಅಂತ ಕರಿತೀವಿ ನಾವು ಇದನ್ನು. ಬಿಕಾಸ್ ಈ ಟ್ರೈನ್ಗೆ 110 km/h ಇದ್ರೂ ಸಹ ಬರೀ 95 ರೇರ್ ಟೈಮ್ಸಲ್ಲಿ 100 ಮಾತ್ರ ಈ ಲೋಕೋಮೋಟಿವ್ ಕೇಪೇಬಲ್ ಆಗಿರುತ್ತೆ ಅಷ್ಟೇ. ಯಾಕಂದರೆ ಈ ಗೂಡ್ಸ್ ಓನ್ಲಿ ಲೋಕೋಮೋಟಿವ್ ಅಲ್ವಾ, ಸೊ 95 100 ಮಾತ್ರ ಅಷ್ಟೇ ಇದಕ್ಕೆ ಸ್ಪೀಡ್ ಪರ್ಮಿಸಿಬಲ್ ಇರೋದು. ಆ 10 ಕಿಲೋಮೀಟರ್ಸ್ ಅಥವಾ 15 ಕಿಲೋಮೀಟರ್ಸ್ ಏನು ಲಾಸ್ ಆಗ್ತಿದೆಯೋ ಇದನ್ನು ಲಾಸ್ ಆಫ್ ರನ್ ಅಂತ ನಾವು ಕರೀತಾರೆ. ಅಂದರೆ ರೈಲ್ವೇಸ್ ಭಾಷೆನಲ್ಲಿ ಇದನ್ನು LOR ಅಂದರೆ ಲಾಸ್ ಆಫ್ ರನ್ ಅಂತ ಕರೀತಾರೆ. ಫಸ್ಟ್ ಅದೊಂದು. ಪ್ಲಸ್ ಅರಕೋಣಂ ಕ್ಯಾಬಿನ್ ಹತ್ರ, ಸೊ ಅಲ್ಲೂ ಸಹ ಸ್ವಲ್ಪ ಲೇಟ್ ಆಯಿತು. ಪ್ಲಸ್ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಇಡ್ಲಿ ವಡೆ ಅವೈಲೇಬಲ್ ಇದೆ, ವೆಜ್ ಬಿರಿಯಾನಿ ಇದೆ, ಎಗ್ ಬಿರಿಯಾನಿ ನಿಮಗೆ ಕಾಟ್ಪಾಡಿನಲ್ಲಿ ಅವೈಲೇಬಲ್ ಇದೆ. ಕಾಟ್ಪಾಡಿನ ಯಾರ್ಯಾರು ಹತ್ಕೊತೀರೋ ಇದು ನಿಮ್ಮ ಆಪ್ಷನ್. ಇಲ್ಲ ಅಂತ ಹೇಳಿದ್ರೆ ರೇಣುಗುಂಟನಲ್ಲಿ ಯಾರ್ಯಾರು ತೊಗೊತೀರೋ ನಾನು ನಿಮ್ಗೆ ತೋರಿಸೋದ್ನಲ್ಲ ಅದೇ ತೊಗೊಳ್ರಿ. ಆರಾಮಾಗಿ 2 ನಿಮಿಷ ಹಾಲ್ಟು, 5 ನಿಮಿಷ ಇರಬೇಕಾಯ್ತು, 2 ನಿಮಿಷಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಹೊರಡೋಣ ಬನ್ನಿ ಕಾಟ್ಪಾಡಿಯಿಂದ. कोयंबतूर चेन्नई सेंट्रल शताब्दी एक्सप्रेस. ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ 2ನೇ ನಿಲುಗಡೆ ಆದಂತಹ ಜಲ್ಲಾರ್ಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಶನಿವಾರ ಇಲ್ಲಿಗೆ 8:40ಕ್ಕೆ ಬರುತ್ತೆ ಮತ್ತು 8:45ಕ್ಕೆ ಇಲ್ಲಿಂದ ಹೊರಡುತ್ತೆ. ಸಿಗ್ನಲ್ ಕೊಟ್ಟಿದ್ದು ಸಹ ಆಯಿತು. 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಇಲ್ಲಿ. ನಾವಿಲ್ಲಿಗೆ 17 ನಿಮಿಷ ಲೇಟಾಗೆ ಬಂದಿದ್ದೀವಿ. ನಾವು ಬಂದು ಜಸ್ಟ್ ಎಷ್ಟಾಗಿರ್ಬೋದು, ಹಾರ್ಡ್ಲಿ ಒಂದು 2 ಮಿನಿಟ್ಸ್ ಆಗಿರ್ಬೋದು, ಅಷ್ಟು ಬೇಗ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನೋಡಿ. ಸೊ ಜಲ್ಲಾರ್ಪೇಟೆನಲ್ಲಿ ನಿಮ್ಮ ತಿಂಡಿ ತಿನಿಸುಗಳು ಇಡ್ಲಿ ವಡೆ ಸಿಗುತ್ತೆ, ದೋಸೆ ಸಹ ನಿಮ್ಗೆ ಅವೈಲೇಬಲ್ ಇದೆ. ಪ್ಲಸ್ ವಡೆ ಅಂತೂ ಇಲ್ಲಿ ಸಖತ್ತಾಗಿರುತ್ತೆ. ನಾನು ರೇಣುಗುಂಟನಲ್ಲಿ ತಿಂದಿದ್ದೆ, ನನಗೆ ಫುಲ್ಲಾಗೋಯಿತು. ಸೊ ಅದಕ್ಕೋಸ್ಕರ ನಾನು ಇಲ್ಲೇನೂ ತೊಗೊತಿಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಈ ಆಪ್ಷನ್ಸ್ ಏನಾದ್ರು ಸಿಕ್ಕಿದ್ರೆ ನೀವು ಟ್ರೈ ಮಾಡಬಹುದು. ಟೀ ಕಾಫಿ ಸಹ ನಿಮಗೆ ಅವೈಲೇಬಲ್ ಇದೆ. 3 ನಿಮಿಷದಲ್ಲಿ ಕ್ಲಿಯರ್ ಮಾಡಿಬಿಟ್ರು ನೋಡಿ ನಮ್ಮ ಟ್ರೈನ್. ಬನ್ನಿ ಹೊರಡೋಣ ರೇಣುಗುಂಟದಿಂದ. ಇನ್ನು ನಮ್ಮ ನೆಕ್ಸ್ಟ್ ಹಾಲ್ಟ್ ಇರೋದೆ ಬೆಂಗಳೂರು ಕಂಟೋನ್ಮೆಂಟಲ್ಲಿ. KSR ಬೆಂಗಳೂರು ಕನ್ಯಾಕುಮಾರಿ ಐಲ್ಯಾಂಡ್ ಎಕ್ಸ್ಪ್ರೆಸ್. ಕರುನಾಡು ಅಂದರೆ ನಮ್ಮ ಕರ್ನಾಟಕ ಎಂಟ್ರಾದ್ವಿ ಕಣ್ರಿ. ಜನ ಸೂಚರ್ಸ್ ನೋಡಿದ್ರಲ್ಲ, ಬಂಗಾರಪೇಟೆ ಸ್ಕಿಪ್ ಮಾಡಿದ್ವಿ. ಲೋಕಲ್ ಟ್ರೈನ್ ಜೊತೆ ಕ್ರಾಸ್ ಆಗ್ತಾ ಇದ್ದೀವಿ. ಸೊ ಗೆಟಪ್ ಚೇಂಜ್ ಆಯಿತು ಅಂತ ಅನ್ಕೋಬೇಡಿ, ಓಕೆನಾ. ಅಲ್ಲಿ ನೋಡಿದ್ರೆ ಬೆವರು ಕಿತ್ತೋಗೋಷ್ಟು ಶೆಕೆ. ಇಲ್ಲಿ ಕರ್ನಾಟಕ ಹತ್ರ ಬರ್ತೀನಿ, ನನಗೆ ಚಳಿ ಗಡ ಅಂತಿದೆ. ಯಪ್ಪ, ಬರೀ 300 ಕಿಲೋಮೀಟ್ರಲ್ಲಿ ಎಲ್ಲ ಟೈಪ್ ವೆದರ್ ನೋಡ್ಬಿಟ್ಟೆ. ಅಲ್ಲಿ ಶೆಕೆ, ಮತ್ತಿದೆ ನೋಡಿದ್ರೆ ಚಳಿ, ಮತ್ತು ಮಳೆ, ಅದಾದಮೇಲೆ ಮತ್ತೆ ಚಳಿ.
ಓಕೆನಾ. ಸೊ ಒಂದು ವೆರಿ ಡಿಸಡ್ವಾಂಟೇಜ್ ಏನು ಗೊತ್ತಾ, ಲಾಸ್ ಆಫ್ ರನ್ ತುಂಬ ಆಗ್ತಾಯಿದೆ, LOR ತುಂಬ ಆಗ್ತಾಯಿದೆ. ಜಲಾರ್ಪೇಟೆನಲ್ಲಿ ಎಂಟ್ರಾಗಬೇಕಾದ್ರೆ ನಾವು ಸುಮಾರು 15 ನಿಮಿಷ ಡಿಲೇ ಇದೆ ಅಷ್ಟೇ, ಓಕೆನಾ. ಅಲ್ಲಾಗಿದ ತಕ್ಷಣ ಇವಾಗ ಎಷ್ಟು ಹೇಳಿ ಡಿಲೇ, ಆಲ್ಮೋಸ್ಟ್ 40 ನಿಮಿಷ, 45 ಹತ್ರ ಬರ್ತಿದೆ ಡಿಲೇ. ಸೊ ನೋಡೋಣ, ಫಿಂಗರ್ಸ್ ಕ್ರಾಸ್ ಕೃಷ್ಣಾಜಪುರಮಲ್ಲಿ ನಿಲ್ಸಿದ್ರೆ ಸಾಕು ಅಂತ ನಾನು ನೋಡ್ತಾ ಇದ್ದೀನಿ. ಸ್ಟಾಪ್ ಇಲ್ಲ, ಬಟ್ ಅಲ್ಲಿ ನಿಲ್ಸಿದ್ರೆ ಬೆಟರ್. ಯಾಕಂದರೆ ಮೆಜೆಸ್ಟಿಕ್ ತನಕ ಹೋದರೆ ಅಲ್ಲಿ ನನ್ನ ಲಾಸ್ಟ್ ಕನೆಕ್ಟಿಂಗು ಮಿಸ್ ಆಗುತ್ತೆ. ಪ್ಲಸ್ ನೋಡ್ತಾ ಇದ್ದೀನಿ, ಬೆಂಗಳೂರು ಕಂಟೋನ್ಮೆಂಟ್ ಆಯಿತು ಅಂದರೆ ಬೆಂಗಳೂರು ಕಂಟೋನ್ಮೆಂಟ್ ಕೂಡ ನನ್ನೊಂದು ಆಪ್ಷನ್ ಇದೆ. ಸೊ ನೋಡೋಣ ಇರಿ, ವಿಡಿಯೋ ಎಂಡ್ ತನಕ ನೋಡಿ. ನನಗೂ ಸಹ ಸಸ್ಪೆನ್ಸ್ ಆಗಿದೆ, ನಿಮಗೂ ಸಹ ಸಸ್ಪೆನ್ಸ್ ಆಗಿ ಇರುತ್ತೆ. ಸೊ ಅಂತೂ ಇಂತೂ ಜರ್ನಿ ಕಂಪ್ಲೀಟ್ ಆಯ್ತು ರೀ. ಅಪ್ಪ ಲಾಸ್ಟಲ್ಲಂತೂ ಸಖತ್ ಹೆಕ್ಟಿಕ್ ಆಗೋಗಿತ್ತು. ಬಟ್ ಓಕೆ, ತುಂಬ ಟ್ರೋಲಿಂಗು. ಆ ಲೋಕೋಮೋಟಿವ್ ಅಂತೂ ಯಪ್ಪ 95ಗಿಂತ ಮೇಲೆ ಹೋಗಲ್ಲ, ನಮ್ಮ ಟ್ರೈನ್ ಡಿಲೇ ಮೇಲೆ ಡಿಲೇ ಆಗ್ತಾಯಿದೆ, ನನಗೆ ಇಲ್ಲಿ ಕನೆಕ್ಟಿಂಗ್ ಮೆಟ್ರೋ ಸಿಗ್ತಿಲ್ಲ ಅಂತ ನನಗೊಂದು ಕಡೆ ಟೆನ್ಷನ್ನು. ಸೊ ಅದಕ್ಕೋಸ್ಕರ ಜರ್ನಿ ಇದ್ದಿದ್ದು ನಂದು KSR ಬೆಂಗಳೂರವರೆಗೂ. ಬಟ್ ಬೇಡ, ಮೆಟ್ರೋ ಸಿಗೋಲ್ಲ ನನಗೆ ಅಂದ್ಬಿಟ್ಟು ಕಂಟೋನ್ಮೆಂಟಲ್ಲಿ ಇಳ್ಕೊಂಡು ಅಲ್ಲಿಂದ ಕಬ್ಬನ್ ಪಾರ್ಕ್ ಮೆಟ್ರೋ ಮುಖಾಂತರ ನನ್ನ ಫೈನಲ್ ಮೈಲ್ಗೆ ಬಂದಿದ್ದಾಯಿತು, ಅಂದರೆ ಕೃಷ್ಣಾಜಪುರಂ ಮೆಟ್ರೋಗೆ ಬಂದಿದ್ದಾಯಿತು. ಸೊ ನಿಮಗೆ ಇನ್ ಕೇಸ್ ಏನಾದರೂ ಈ ಟ್ರೈನ್ ತುಂಬ ಲೇಟ್ ಆಗ್ತಿದೆ ಅಂತ ಅನಿಸಿದ್ರೆ ಈ ಥರ ಪ್ಲ್ಯಾನ್ ನೀವು ಟ್ರೈ ಮಾಡ್ಕೋಬೋದು. ಕಾಡ್ಗುಡಿ ಕಡೆ ಅಂದರೆ ಪರ್ಪಲ್ ಲೈನ್ ಮೆಟ್ರೋ ನಿಮಗೆ ಟುವರ್ಡ್ಸ್ ಕಾಡ್ಗುಡಿ ಕಡೆ ಅಂದರೆ ನಿಮಗೆ 11:41ಗೆ ಲಾಸ್ಟ್ ಮೆಟ್ರೋ ಸಿಗುತ್ತೆ, ಓಕೆನಾ. ಸೊ ಇದೊಂದು ಸಹ ಜ್ಞಾಪಕ ಇಟ್ಕೊಳ್ಳಿ. ಪ್ಲಸ್ ಓವರಾಲ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗೆ 8/10 ಅಂತ ಕೊಡ್ತೀನಿ. ವಾಶ್ರೂಮ್ಸ್ ಒಂದು ಕ್ಲೀನ್ಲಿನೆಸ್ ಇರಲಿಲ್ಲ. ಪ್ಲಸ್ ಸೀಟ್ಸ್ಗಳ ಕೆಳಗಡೆ ಜಿರ್ಲೆಗಳೆಲ್ಲ ಇತ್ತು, ಓಕೆನಾ. ಸೊ ಇದೊಂದು ಮೈನಸ್ ಪಾಯಿಂಟ್ ಅಂತ ಕೊಡ್ತೀನಿ. ಇದೊಂದು ಬಿಟ್ಟರೆ ಪಂಕ್ಚುಯಾಲಿಟಿ, ಓಕೆನಾ, ಅದೊಂದು ಮೈನಸ್ ಪಾಯಿಂಟ್ ಅಂತ ಈ ಟ್ರೈನ್ಗೆ ನಾನು ಕೊಡ್ತೀನಿ. ಪ್ಲಸ್ ಕಾಸ್ಟಿಂಗ್ ಬಗ್ಗೆ ಒಂದು ಸೆಕೆಂಡ್ ಇದೆ, ಕಾಸ್ಟಿಂಗ್ ತೋರಿಸ್ಬಿಡ್ತೀನಿ. ಹೇಳ್ದಂಗೆ ವಾರಕ್ಕೆ ಒಂದು ಸತಿ ಮಾತ್ರ ಈ ಟ್ರೈನ್ ರನ್ ಆಗುತ್ತೆ. ಯಾವ ದಿನ ಹೇಳಿ, ಶನಿವಾರ ದಿನ ರನ್ ಆಗುತ್ತೆ. ಮತ್ತು ಭಾನುವಾರ ಸರಿಸುಮಾರು 3 ಗಂಟೆ ಅಷ್ಟೊಂದು ನೀವು ಮೈಸೂರು ರೀಚ್ ಆಗ್ತೀರ, ಬೆಳಗಿನ ಜಾವ 3 ಗಂಟೆ, ಓಕೆನಾ. ಸೊ ಕಾಸ್ಟಿಂಗ್ ನೋಡ್ಕೊಂಬಿಡಿ. ಹಾಂ, ಇಲ್ಲಿದೆ ನೋಡಿ, RUMYS SF ಎಕ್ಸ್ಪ್ರೆಸ್ ಅಂತ ಇದೆ ನೋಡಿ. ಸ್ಲೀಪರ್ ಆದರೆ 270 ರೂಪಾಯಿ ಆಗುತ್ತೆ, ಥರ್ಡ್ AC ಆದರೆ 690 ರೂಪಾಯಿ ಆಗುತ್ತೆ, ಸೆಕೆಂಡ್ AC ಆದರೆ 955 ರೂಪಾಯಿ ಆಗುತ್ತೆ ನಿಮಗೆ, ಓಕೆನಾ. ಎಲ್ಲಿಂದ ಎಲ್ಲಿಗೆ ಹೇಳಿ, ರೇಣುಗುಂಟೆಯಿಂದ KSR ಬೆಂಗಳೂರವರೆಗೂ. ಈ ಟ್ರೈನ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳೋಣ ಅಂತ ನಾನು ಮಾಡಿದ್ರೆ ಈ ವಿಡಿಯೋ. ಬಟ್ ಆದರೆ ಇಟ್ ಟರ್ನ್ಡ್ ಔಟ್ ಬೇರೆ ಥರನೇ ಆಗೋಯ್ತಿದ್ದು. ಚಾಮರಾಜನಗರ ಇದೆ ನೋಡಿರಿ, ಎಷ್ಟು ಆಲ್ಮೋಸ್ಟ್ 90 ತನಕ ವೇಟಿಂಗ್ ಲಿಸ್ಟ್ ಕನ್ಫರ್ಮ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ನಮ್ಮ ಚಿಕ್ಕಮಂಗ್ಳೂರು ಸಹ ಇದೆ. ಸೊ ಓಕೆ, ನಿಮ್ಗೆ ಆ ಏರ್ ಟ್ರೈನೇ ಯೂಶ್ವಲಾಗಿ ಚೂಸ್ ಮಾಡ್ತೀರಾ. ಅದು ಬಿಟ್ಟರೆ ಇಂಟರ್ಸಿಟಿ ಇದೆ. 3 ಟ್ರೈನ್ಸ್ ಹಾಕಿರಿ ತಿರುಪತಿಯಿಂದ ಬೆಂಗಳೂರು ರೀಚ್ ಆಗೋಕೆ ಆರಾಮ್ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ಸೊ ಇದೇ ಥರ ಸೀಕ್ರೆಟ್ ಸೀರೀಸ್ ಅಥವಾ ಸೀಕ್ರೆಟ್ ಟ್ರೈನ್ ಸೀರೀಸ್ನ ಕಂಟಿನ್ಯೂ ಮಾಡಬೇಕಂದ್ರೆ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಸ್ವಲ್ಪ ಎಫರ್ಟ್ಸ್ ಇರುತ್ತೆ ಈ ಸ್ಪೆಷಲ್ ಸೀರೀಸ್ಗಳು ಮಾಡೋಕ್ಕೆ, ಅಂದರೆ ಸ್ಪೆಷಲ್ ಟ್ರೈನ್ಸ್ಗಳು. ಯಾಕಂದರೆ ತುಂಬ ರಿಸರ್ಚ್ ಮುಖಾಂತರ ಹೋಗಬೇಕು ನೋಡಬೇಕು. ಅದಾದಮೇಲೆ ನನಗೆ ಒನ್ಸ್ ಫಿಸಿಬಲ್ ಪ್ಲಸ್
ನಿಮಗೆ ಇದು ಪಕ್ಕಾ ವರ್ಕೌಟ್ ಆಗುತ್ತೆ ಅಂದಾಗ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ರೆಕಮೆಂಡ್ ಮಾಡಲ್ಲ. ಸೊ ಅಟ್ಲೀಸ್ಟ್ ಆ ಎಫರ್ಟ್ಸ್ಗಾದರೂ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಸರಿನಾ? ಸೊ ಪ್ರೆಸೆಂಟೇಷನ್ ಇಷ್ಟಾಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಕೃಷ್ಣರಾಜಪುರಮಿಂದ. ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.